ಅವರೆಲ್ಲರೂ ಕೂಡ ದಿನಗೂಲಿಯನ್ನ ನಂಬಿ ಬದುಕುವಂಥವ್ರು. ಅವರ ಜೀವನಕ್ಕೆ ಆಧಾರವಾಗಿದ್ದ ಸ್ಪಂಜ್ಗಳು ಉರಿದು ಅವರ ಬದುಕೇ ಬರ್ಬಾದಾಗಿ ಹೋಗಿದೆ. ಸ್ಪಂಜುಗಳು ಉರಿದುದರಿಂದ ಜೀವನವೇ ಅಧೋಗತಿಗೆ ಬಂದು ನಿಂತಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ನೀವೇನು? ನಂದಿನಿ ಲೇಔಟ್ನಲ್ಲಿ ಭಾರಿ ಅಗ್ನಿ ಅವಘಡ. 2 ಗೂಡ್ಸ್ ಗಾಡಿ, 8 ಬೈಕ್ಗಳು ದಗದಗ. ಮುಗಿಲೆತ್ತರಕ್ಕೆ ಹಬ್ಬಿದ ಬೆಂಕಿ, ಸುಟ್ಟು ಕರಕಲಾಗಿರುವ ಬೈಕ್ಗಳು, ಗೂಡ್ಸ್ ವಾಹನಗಳು. ಮತ್ತೊಂದು ಕಡೆ ಮನೆಯ ಮೇಲೆ ಅಗ್ನಿಯ ನರ್ತನ. ಕಣ್ಣ ಮುಂದೆಯೇ ಸುಟ್ಟು ಹೋದ ಸ್ಪಾಂಜ್ಗಳು. ಬೆಂಗಳೂರಿನ ನಂದಿನಿ ಲೇಔಟ್ನ ಕೂಲಿ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಲ್ಲಿನ ಜನರ ಬದುಕಿ ಸಂಕಷ್ಟಕ್ಕೆ ಸಿಲುಕಿದೆ. ತಡರಾತ್ರಿ 2:30 ಸುಮಾರಿಗೆ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ರು. ಆದರೆ ಏಕಾಏಕಿ ಹೊತ್ತಿಕೊಂಡ ಬೆಂಕಿಗೆ ಕೂಲಿ ನಗರದ ನಿವಾಸಿಗಳ ನಿದ್ದೆಯನ್ನ ಕೆಡಿಸಿದೆ. ಮನೆಗಳ ಮೇಲೆ ಸ್ಪಾಂಜ್ಗಳ ಮೂಟೆಯನ್ನ ಇರಿಸಿದೆ. ಆದರೆ ಬೆಂಕಿ ಅಬ್ಬರಕ್ಕೆ ಎಲ್ಲವೂ ಸುಟ್ಟು ಕರಕಲಾಗಿವೆ. ಸುಮಾರು 10 ರಿಂದ 15 ಮನೆಗಳಿಗೂ ಹಾನಿಯಾಗಿವೆ. ಮನೆ ಮುಂದೆ ನಿಲ್ಲಿಸಿದ 5-6 ಬೈಕ್ಗಳು, ಟಾಟಾ ಎಸ್ ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಈಚೆ ಕಡೆ ಬಟ್ಟೆಗಳು, ಯೂನಿಫಾರ್ಮ್, ಟಿವಿ ಮತ್ತೆ ಶೂಗಳೆಲ್ಲ ಒಣಗಾಕಿದ್ವಿ. ನಾನು ರಜಾ ಅಲ್ಲ, ಇವತ್ತು ಒಣಗಲಿ ಅಂತ ಹಾಕಿದ್ವಿ. ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಇದು ಟ್ಯಾಂಕ್ ಎಲ್ಲ ಸುಟ್ಟೋಗೈತೆ, ಎಲ್ಲ ಮೆಲ್ಟ್ ಆಗ್ಬಿಟ್ಟೈತೆ. ಇಲ್ಲಿ ಮನೆಗಳು 3-4 ಮನೆ ಇಲ್ಲಿ ಸುಟ್ಟೋಗೈತೆ. ಅದು ತುಂಬಾ ಹೋಗಿರೋದು ಈ ಮನೆಗಳು ಜಾಸ್ತಿ. ಇಷ್ಟ ಆಗೈತೆ. ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ರಾತ್ರಿ 2 ಗಂಟೆ. ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಜೊತೆ ಹನುಮಂತ ರಾಯಪ್ಪ ಆಗಮಿಸಿ ಬಿಬಿಎಂಪಿ ಸ್ಲಂ ಬೋರ್ಡ್ನಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ಸ್ಥಳೀಯ ಶಾಸಕ ಮುನಿರತ್ನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಕೂಡ ನಿವಾಸಿಗಳಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ನಷ್ಟವಾಗಿರುವ ಮನೆಗಳಿಗೆ ತಲಾ 10,000 ಪರಿಹಾರ ನೀಡಿದ್ರು. ಅನಾಹುತ ಹೆಂಗಾಯ್ತು, ಯಾರ್ಯಾರಿಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅದರದೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದೀನಿ. ಹೇಳಿದ್ದೆ. ಇವಾಗ ಅದಕ್ಕೆ ಪರಿಹಾರ ಕೊಡಿಸೋಂಥದ್ದು ಮತ್ತೆ ಇದನ್ನು ಸರಿ ಮಾಡಿಸೋಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಅದು ನನ್ನ ಕರ್ತವ್ಯ. ಅದು ನಾನು ಮಾಡಬೇಕು, ನೋಡ್ತೀನಿ. ಕೆಲವು ದುಷ್ಟಶಕ್ತಿಗಳು ಈ ಭಾಗದಲ್ಲಿ ಸೇರ್ಕೊಂಡಿದೆ. ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಸಹ ಅದಕ್ಕೆ ಆಗ್ರಹಿಸ್ತೀನಿ. 3 ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂತವ್ರು ಇದನ್ನೆಲ್ಲ ಕಡಿವಾಣ ಹಾಕಕ್ಕಾಗ್ಲಿಲ್ವ? ಅವರಿಗೆ ಅಧಿಕಾರ ಕೊಡ್ತಾ ಇದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂತ ಸಂದರ್ಭದಲ್ಲಿ ಜನಗಳ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ಮಾತಾಡ್ಬೇಕೇ ಹೊರತು ರಾಜಕಾರಣ ಮಾತಾಡ್ಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ. ಆ ಬದುಕನ್ನ ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಸ್ಪಾಂಜ್ಗಳನ್ನ ಮಾರಿ ಜೀವನ ಸಾಗಿಸೋರ ಬದುಕು ಅತಂತ್ರವಾಗಿದ್ದು ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರೆಲ್ಲರೂ ಕೂಡ ದಿನಗೂಲಿಯನ್ನ ನಂಬಿ ಬದುಕುವಂಥವ್ರು. ಅವರ ಜೀವನಕ್ಕೆ ಆಧಾರವಾಗಿದ್ದ ಸ್ಪಂಜ್ಗಳು ಉರಿದು ಅವರ ಬದುಕೇ ಬರ್ಬಾದಾಗಿ ಹೋಗಿದೆ. ಸ್ಪಂಜುಗಳು ಉರಿದುದರಿಂದ ಜೀವನವೇ ಅಧೋಗತಿಗೆ ಬಂದು ನಿಂತಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ನೀವೇನು? ನಂದಿನಿ ಲೇಔಟ್ನಲ್ಲಿ ಭಾರಿ ಅಗ್ನಿ ಅವಘಡ. 2 ಗೂಡ್ಸ್ ಗಾಡಿ, 8 ಬೈಕ್ಗಳು ದಗದಗ. ಮುಗಿಲೆತ್ತರಕ್ಕೆ ಹಬ್ಬಿದ ಬೆಂಕಿ, ಸುಟ್ಟು ಕರಕಲಾಗಿರುವ ಬೈಕ್ಗಳು, ಗೂಡ್ಸ್ ವಾಹನಗಳು. ಮತ್ತೊಂದು ಕಡೆ ಮನೆಯ ಮೇಲೆ ಅಗ್ನಿಯ ನರ್ತನ.
ಕಣ್ಣ ಮುಂದೆಯೇ ಸುಟ್ಟು ಹೋದ ಸ್ಪಾಂಜ್ಗಳು. ಬೆಂಗಳೂರಿನ ನಂದಿನಿ ಲೇಔಟ್ನ ಕೂಲಿ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಲ್ಲಿನ ಜನರ ಬದುಕಿ ಸಂಕಷ್ಟಕ್ಕೆ ಸಿಲುಕಿದೆ. ತಡರಾತ್ರಿ 2:30 ಸುಮಾರಿಗೆ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ರು. ಆದರೆ ಏಕಾಏಕಿ ಹೊತ್ತಿಕೊಂಡ ಬೆಂಕಿಗೆ ಕೂಲಿ ನಗರದ ನಿವಾಸಿಗಳ ನಿದ್ದೆಯನ್ನ ಕೆಡಿಸಿದೆ. ಮನೆಗಳ ಮೇಲೆ ಸ್ಪಾಂಜ್ಗಳ ಮೂಟೆಯನ್ನ ಇರಿಸಿದೆ. ಆದರೆ ಬೆಂಕಿ ಅಬ್ಬರಕ್ಕೆ ಎಲ್ಲವೂ ಸುಟ್ಟು ಕರಕಲಾಗಿವೆ. ಸುಮಾರು 10 ರಿಂದ 15 ಮನೆಗಳಿಗೂ ಹಾನಿಯಾಗಿವೆ. ಮನೆ ಮುಂದೆ ನಿಲ್ಲಿಸಿದ 5-6 ಬೈಕ್ಗಳು, ಟಾಟಾ ಎಸ್ ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಈಚೆ ಕಡೆ ಬಟ್ಟೆಗಳು, ಯೂನಿಫಾರ್ಮು, ಟಿವಿ ಮತ್ತೆ ಶೂಗಳೆಲ್ಲ ಒಣಗಾಕಿದ್ವಿ. ನಾನು ರಜಾ ಅಲ್ಲ ಇವತ್ತು ಒಣಗಲಿ ಅಂತ ಹಾಕಿದ್ವಿ. ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಇದು ಟ್ಯಾಂಕ್ ಎಲ್ಲ ಸುಟ್ಟೋಗೈತೆ. ಎಲ್ಲ ಮೆಲ್ಟ್ ಆಗ್ಬಿಟ್ಟೈತೆ. ಇಲ್ಲಿ ಮನೆಗಳು 3-4 ಮನೆ ಇಲ್ಲಿ ಸುಟ್ಟೋಗೈತೆ. ಅದು ತುಂಬಾ ಹೋಗಿರೋದು ಈ ಮನೆಗಳು ಜಾಸ್ತಿ. ಇಷ್ಟ ಆಗೈತೆ. ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ರಾತ್ರಿ 2 ಗಂಟೆ. ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಜೊತೆ ಹನುಮಂತ ರಾಯಪ್ಪ ಆಗಮಿಸಿ ಬಿಬಿಎಂಪಿ ಸ್ಲಂ ಬೋರ್ಡ್ನಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ಸ್ಥಳೀಯ ಶಾಸಕ ಮುನಿರತ್ನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಕೂಡ ನಿವಾಸಿಗಳಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ನಷ್ಟವಾಗಿರುವ ಮನೆಗಳಿಗೆ ತಲಾ 10,000 ಪರಿಹಾರ ನೀಡಿದ್ರು. ಅನಾಹುತ ಹೆಂಗಾಯ್ತು, ಯಾರ್ಯಾರಿಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅದರದೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದೀನಿ. ಹೇಳಿದ್ದೆ ಇವಾಗ ಅದಕ್ಕೆ ಪರಿಹಾರ ಕೊಡಿಸೋಂಥದ್ದು ಮತ್ತೆ ಇದನ್ನು ಸರಿ ಮಾಡಿಸೋಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಅದು ನನ್ನ ಕರ್ತವ್ಯ. ಅದು ನಾನು ಮಾಡಬೇಕು, ನೋಡ್ತೀನಿ. ಕೆಲವು ದುಷ್ಟಶಕ್ತಿಗಳು ಈ ಭಾಗದಲ್ಲಿ ಸೇರ್ಕೊಂಡಿದೆ. ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಸಹ ಅದಕ್ಕೆ ಆಗ್ರಹಿಸ್ತೀನಿ. 3 ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂತವ್ರು ಇದನ್ನೆಲ್ಲ ಕಡಿವಾಣ ಹಾಕಕ್ಕಾಗ್ಲಿಲ್ವಾ ಅವರಿಗೆ ಅಧಿಕಾರ ಕೊಡ್ತಾ ಇದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂತ ಸಂದರ್ಭದಲ್ಲಿ ಜನಗಳ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ಮಾತಾಡ್ಬೇಕೇ ಹೊರತು ರಾಜಕಾರಣ ಮಾತಾಡ್ಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ. ಆ ಬದುಕನ್ನ ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಸ್ಪಾಂಜ್ಗಳನ್ನ ಮಾರಿ ಜೀವನ ಸಾಗಿಸೋರ ಬದುಕು ಅತಂತ್ರವಾಗಿದ್ದು ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.